ನಮಸ್ಕಾರ ವೀಕ್ಷಕರೇ, ನಾಳೆ ಮಾರ್ಚ್ 11ನೇ ತಾರೀಕು ವಿಶೇಷವಾದ ಹಾಗೂ ಭಯಂಕರವಾದ ಶನಿವಾರ. ನಾಳೆಯ ಒಂದು ಶನಿವಾರದಿಂದ ಈ 5 ರಾಶಿಯವರಿಗೂ ಕೂಡ ಭಾರಿ ಅದೃಷ್ಟ ಬರಲಿದೆ. ಇವರಿಗೆ ಹನುಮನ ಕೃಪೆ ನಾಳೆಯಿಂದ ಸಿಗ್ತಾ ಇದೆ. 600 ವರ್ಷಗಳ ನಂತರ ನಾಳೆಯ ಒಂದು ಶನಿವಾರದಿಂದ ಈ ರಾಶಿಯವರಿಗೆ ಹನುಮನ ಕೃಪೆ ದಿವ್ಯ ದೃಷ್ಟಿ ಸಿಗ್ತಾ ಇದೆ. ಅದರಿಂದ ಈ 6 ರಾಶಿಯವರಿಗೂ ಕೂಡ ಮನೆಯಲ್ಲಿ ದುಡ್ಡಿನ ಸುಳಿಮಳೆ ಸುರಿಯುತ್ತೆ. ಬೇಡ ಅಂದರೂ ಕೂಡ ಗುರುಫಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 600 ವರ್ಷಗಳ ನಂತರ ಈ ಕೆಲವೊಂದು ರಾಶಿಗಳಿಗೆ ಜೀವನದಲ್ಲಿ ತುಂಬ ಉತ್ತಮವಾಗಿರುತ್ತೆ. ತುಂಬ ಉತ್ತಮವಾದ ದಿನಗಳನ್ನು ಈ ರಾಶಿಯವರು ಕಾಣ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಆಗಿ ಅವುಗಳಿಗೆ ಯಾವೆಲ್ಲ ಲಾಭಗಳು ನಾಳೆಯ ಶನಿವಾರದಿಂದ ಸಿಗ್ತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ಅದಕ್ಕೂ ಮೊದಲು ನೀವು ಕೂಡ ಹನುಮನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಓಂ ಶುದ್ಧ ಕೊಳ್ಳೆಗಾಲದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ, ಸ್ತ್ರೀ ಪುರುಷ ವಶೀಕರಣ, ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ. ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ. ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9036367905. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಹೌದು, ನಾಳೆಯ ಒಂದು ಶನಿವಾರದಿಂದ ಇವರ ಜೀವನದಲ್ಲಿ ತುಂಬ ಉತ್ತಮವಾದ ಸಾಧನೆಯನ್ನು ಮಾಡಲು ಈ ರಾಶಿಯವರಿಗೆ ಅವಕಾಶಗಳು ಇವರಿಗೆ ದೊರೆಯುತ್ತೆ. ಇನ್ನು ಉತ್ತಮ ಸರ್ಕಾರಿ ನೌಕರಿಯನ್ನು ಕೂಡ ಪಡಿತಾರೆ. ರಾಜ್ಯೋಗ ಇರೋದ್ರಿಂದ ನೀವು ಈ ಒಂದು ಸಮಯದಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರೂ ಕೂಡ ಆ ಒಂದು ಕೆಲಸಗಳಲ್ಲಿ ಲಾಭವನ್ನು ಪಡಿತೀರಿ ಹಾಗೂ ಜಯವನ್ನು ಗಳಿಸ್ಕೊಳ್ತೀರಿ ಅಂತಲೇ ಹೇಳ್ಬೋದು. ನೀವು ಕಂಡಂತಹ ಕನಸುಗಳು ನೆನಸಾಗುತ್ತೆ ನಾಳೆಯಿಂದ. ಇನ್ನು ಆರ್ಥಿಕ ಪರಿಸ್ಥಿತಿ ನಿಮಗೆ ಉತ್ತಮವಾಗಿರುತ್ತೆ ನಾಳೆಯಿಂದ ಮತ್ತು ಹಣದ ಸಮಸ್ಯೆಗಳೆಲ್ಲ ಕೂಡ ಬಗೆಹರಿದು ಸಕಲ ಸಂಪತ್ತು, ಅಷ್ಟ ಐಶ್ವರ್ಯಗಳನ್ನು ನೀವು ಪಡೆದು ಶ್ರೀಮಂತಿಕೆಯ ಜೀವನವನ್ನು ನೀವು ನಡೆಸ್ತೀರಿ. ಜೀವನದಲ್ಲಿ ಯಾವುದಕ್ಕೂ ಕೊರತೆಗಳು ಬರೋದಿಲ್ಲ. ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ. ಅಣ್ಣ ತಮ್ಮಿಂದರ ನಡುವೆ ಇದ್ದಂತಹ ಜಗಳಗಳಾಗಿರ್ಬೋದು ಅಥವಾ ಕಲಹಗಳಾಗಿರ್ಬೋದು ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಉತ್ತಮ ಬಾಂಧವ್ಯ ನಿಮಗೆ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆರೆಯವರ ಹತ್ತಿರ ಜಗಳವನ್ನು ಮಾಡಿಕೊಳ್ಳದೆ ತುಂಬ ಚೆನ್ನಾಗಿ ನೀವು ಇರಲು ಪ್ರಯತ್ನ ಮಾಡಿ. ತಾಳ್ಮೆಯಿಂದ ನೀವು ಎಲ್ಲ ಕೆಲಸಗಳನ್ನು ಮಾಡಿದ್ದೇ ಆದರೆ ನಿಮಗೆ ಆ ಒಂದು ಕೆಲಸಗಳಲ್ಲಿ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಈ ಒಂದು ಮಕ್ಕಳು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತಷ್ಟು ನೌಕರಿಯನ್ನು ಪಡಿತಾರೆ. ಹಣದ ಸಮಸ್ಯೆಯಿಂದ ಮಧ್ಯದಲ್ಲಿ ನಿಂತ ನಿಮ್ಮ ವಿದ್ಯಾಭ್ಯಾಸ ಈ ಒಂದು ಸಮಯದಲ್ಲಿ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ಹನುಮನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೇಷರಾಶಿ, ವೃಷಭ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಧನಸ್ಸು ರಾಶಿ ಮತ್ತು ಮೀನರಾಶಿ. ಸ್ನೇಹಿತರೆ, ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.